Namaste. Electrical Engineering Set 1 Gate Brilliant Tutorials. Set 1 Electrical Circuits. Topic 1 Network Elements, Concepts of Ideal Voltage and Current Sources. Inductance. A current carrying conductor produces a magnetic flux linking it, so phi, directly proportional to I. For n turns, n phi equal to L into I, where L is called the inductance. So actually inductance andre illi magnetic field ಇದೆಯಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಒಂದು ಲಾಂಗ್ ವೈರನ್ನು ವೌಂಡ್ ಮಾಡಿರ್ತಾರೆ. ಓಕೆ, ಸೊ ಈ ಥರ ವೌಂಡ್ ಮಾಡಿರ್ತಾರೆ. ಸೊ ಎ ಸಿ ವೋಲ್ಟೇಜ್ ಅಪ್ಲೈ ಮಾಡಿದ್ಮೇಲೆ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಎ ಸಿ ವೋಲ್ಟೇಜ್ ಇಸ್ ಅಪ್ಲೈಡ್ ಟು ದಿಸ್. ಸೊ ಎ ಸಿ ಕರೆಂಟ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಆಗೇನಾಗುತ್ತೆ, ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಫ್ಲಕ್ಸ್ ಪ್ರೊಡ್ಯೂಸ್ಡ್ ಅಂದರೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆಯಲ್ಲ, ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸರ್ಸ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ಇಟ್. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಫೈ ಇದೆಯಲ್ಲ, ಅದು ಮ್ಯಾಗ್ನೆಟಿಕ್ ಫ್ಲಕ್ಸ್, ಇದು ಪ್ರೊಡ್ಯೂಸ್ ಆಗುತ್ತೆ ಮತ್ತು ಇಲ್ಲಿ ಲಿಂಕ್ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಇಲ್ಲಿಗೆ ಫೈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಬರಬೇಕು ಅಂತ ಹೇಳಿದ್ರೆ ಅದು ಯಾವುದರಿಂದ, ಕರೆಂಟಿಂದ ಬರ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸಪೋಸ್ ನಂಬರ್ ಆಫ್ ಟರ್ನ್ಸ್ ಎನ್, ಈ ನಂಬರ್ ಆಫ್ ಟರ್ನ್ಸ್ ಹೆಚ್ಚಿದ್ರೆ, ನಂಬರ್ ಆಫ್ ವೈರ್ಸ್ದು ವೌಂಡ್ ಮಾಡಿರೋದು ಹೆಚ್ಚು ಮಾಡಿದರೆ, ಗೊತ್ತಾಯ್ತಲ್ಲ, ಅವಾಗೇನಾಗುತ್ತೆ, ಎನ್ ಇಂಟು ಫೈ. ಸೊ ನಂಬರ್ ಆಫ್ ಟರ್ನ್ಸ್ ಇದೆಯಲ್ಲ, ನಂಬರ್ ಆಫ್ ಪ್ರಾಡಕ್ಟ್ ಆಫ್ ನಂಬರ್ ಆಫ್ ಟರ್ನ್ಸ್ ಮತ್ತು ಫ್ಲಕ್ಸ್ ಈಕ್ವಲ್ ಟು ಇದು ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಎಲ್ ಈಸ್ ಇಂಡಕ್ಟೆನ್ಸ್ ಅಂತ ನಾವೊಂದು ಕಾಲ್ ಮಾಡ್ತೀವಿ, ಇಂಡಕ್ಟೆನ್ಸಿಗೆ ಎಲ್ ಅಂತ. ಇಲ್ಲಿ ಐ ಇದೆಯಲ್ಲ ಐ, ಸೊ ಪ್ರಾಡಕ್ಟ್ ಆಫ್ ಎಲ್ ಇಂಟು ಐ ಆಗುತ್ತೆ. ಸೊ ಎನ್ ಫೈ ಈಕ್ವಲ್ ಟು ಎಲ್ ಇಂಟು ಐ ಅಂದರೆ ಯಾವಾಗ ನಂಬರ್ ಆಫ್ ಟರ್ನ್ಸ್ ಆಗುತ್ತೆ, ಗೊತ್ತಾಯ್ತಲ್ಲ, ನಂಬರ್ ಆಫ್ ಟರ್ನ್ಸ್ ಸಪೋಸ್ ಸೇರ್ಕೊಂತು ಅಂದರೆ ಈಕ್ವಲ್ ಟು ಎಲ್ ಇಂಟು ಐ. ಅದರ್ವೈಸ್ ಈಗೂ ಕೂಡ ಹೇಳ್ಬೋದು, ಇಲ್ಲಿ ಫೈ ಈಕ್ವಲ್ ಟು ಎಲ್ ಇಂಟು ಐ ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ. ಕಾನ್ಸ್ಟೆಂಟನ್ನು ನಾವು ಎಲ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ, ಇಂಡಕ್ಟೆನ್ಸ್ ಅಂತ. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಕೂಡ ಸೇರಿಕೊಂಡಾಗ ಏನಾಗುತ್ತೆ, ಎನ್ ಇಂಟು ಫೈ ಈಕ್ವಲ್ ಟು ಎಲ್ ಇಂಟು ಐ. ಸೊ ವೆರ್ ಎಲ್ ಈಸ್ ಕಾಲ್ಡ್ ದಿ ಇಂಡಕ್ಟೆನ್ಸ್ ಇನ್ ಹೆನ್ರಿ. ಅಂದರೆ ಹೆನ್ರಿ ಅನ್ನೋರು ಇದನ್ನು ಫೈಂಡ್ ಔಟ್ ಮಾಡ್ತಾರೆ, ಗೊತ್ತಾಯ್ತಲ್ಲ. ಸೊ ಇಂಡಕ್ಟೆನ್ಸ್ ದ ಯೂನಿಟ್ ಈಸ್ ಹೆನ್ರಿ, ಎಚ್. ಆಸ್ ಪರ್ ಫ್ಯಾರಡೇಸ್ ಲಾ, a voltage is induced in a coil if there is rate of change of flux. ಹೌದು, ಫ್ಯಾರಡೇಸ್ದು ಫಸ್ಟ್ ಲಾನಲ್ಲಿ ಏನು ಹೇಳ್ತಾರೆ ಅಂದರೆ, ರೇಟ್ ಆಫ್ ಚೇಂಜ್ ಆಫ್ ಅಂದರೆ ಇಲ್ಲಿ ವೋಲ್ಟೇಜ್ ಅಪ್ಲೈ ಮಾಡಿದ್ಮೇಲೆ ಕರೆಂಟ್ ಫ್ಲೋ ಆಗುತ್ತಲ್ವ, ಕರೆಂಟ್ ಫ್ಲೋ ಆದಾಗ ಫ್ಲಕ್ಸ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಫ್ಲಕ್ಸ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಇ ಎಮ್ ಎಫ್ ಇಲ್ಲಿ ಇಂಡ್ಯೂಸ್ಡ್ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಇದು ಈ ಈಕ್ವಲ್ ಟು ಎಲ್ ಇಂಟು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಅಂತ ಹೇಳಿದ್ದಾರೆ. ಸೊ ಓಕೆ, ಸೊ ಎನ್ ಇಂಟು ಡಿ ಫೈ ಬೈ ಡಿ ಟಿ ಅಂತ ಹೇಳ್ಬೋದು, ಎನ್ ಇಂಟು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದರ್ವೈಸ್ ಇಂಡಕ್ಟೆನ್ಸ್ ಇದೆಯಲ್ಲ, ಎಲ್ ಇಂಟು ಡಿ ಐ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಲೂ ಕೂಡ ಹೇಳ್ಬೋದು. ಇದು ಫ್ಯಾರಡೇಸ್ ಅವ್ರು ಹೇಳಿದ್ದು. ಲೆನ್ಸಸ್ ಅವ್ರು ಏನು ಮಾಡ್ತಾರೆ, ಈ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಯ್ತಲ್ಲ, ಅದು ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್ ಅಂತ ಹೇಳ್ತಾರೆ. ಸೊ ಗೊತ್ತಾಯ್ತಲ್ಲ, ಇದು ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್. ಸೊ ಅಲ್ಲಿಗೆ ವಿ ಈಕ್ವಲ್ ಟು ಮೈನಸ್ ಇ ಅಂತ. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಎನ್ ಇಂಟು ಡಿ ಫೈ ಬೈ ಡಿ ಟಿ ಆರ್ ಈಕ್ವಲ್ ಟು ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ದಿಸ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗ್ತಾ ಇದೆಯಲ್ಲ, ಇದು ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್ ಅಂತ ಲೆನ್ಸಸ್ ಅವ್ರು ಹೇಳೋದು, ಗೊತ್ತಾಯ್ತಲ್ಲ, ಅಪೋಸ್ ಅಂತ ಆಮೇಲೆ ಹೇಳ್ತಾರೆ. ಫ್ಯಾರಡೇ ಹೇಳಿದ್ದು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ. ಎ ವೋಲ್ಟೇಜ್ ಇಸ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್, ಇಲ್ಲಿ ವೋಲ್ಟೇಜ್ ಇಂಡ್ಯೂಸ್ಡ್ ಆಗುತ್ತಲ್ಲ ಕಾಯಿಲ್ನಲ್ಲಿ, ಅಂದರೆ ಯಾವಾಗ ಸಪ್ಲೈ ವೋಲ್ಟೇಜ್ ಅಪ್ಲೈ ಮಾಡ್ತೇವೆ ಕರೆಂಟ್ ಫ್ಲೋ ಆಗುತ್ತೆ ಇನ್ ದಿಸ್ ಫೀಲ್ಡ್. ಸೊ ಅವಾಗ ಫ್ಲಕ್ಸ್ ಏನಾಯಿತು, ಪ್ರೊಡ್ಯೂಸ್ಡ್
ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಲಿಂಕ್ ಆಗುತ್ತೆ, ಸೊ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ ಅಂತ ಹೇಳಿದ್ದೀವರು. ಗೊತ್ತಾಯ್ತಲ್ಲ, ಇಂಡ್ಯೂಸ್ಡ್ ಇನ್ ಎ ಕಾಯಿಲ್, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗ್ತಾ ಇದೆಯಲ್ಲ ಈ ಕಾಯಿಲ್ನಲ್ಲಿ, ಸೊ ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ. ಲೆನ್ಸಸ್ ಅವ್ರು ಏನು ಮಾಡಿದ್ರು, ಈ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗಿರೋದು ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್ ಅಂತ ಹೇಳ್ತಾರೆ. ಹಾಗಾಗಿ ವಿ ಇದು ಈಕ್ವಲ್ ಟು ಮೈನಸ್ ಎನ್ ಇಂಟು ಡಿ ಫೈ ಬೈ ಡಿ ಟಿ. ಗೊತ್ತಾಯ್ತಲ್ಲ, ಸೊ ಡಿ ಬೈ ಡಿ ಟಿ ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ಇಂಡಕ್ಟೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ವೋಲ್ಟ್ ಸೆಕೆಂಡ್ ಪರ್ ಆಂಪಿಯರ್. ದಿ ಯೂನಿಟ್ ಆಫ್ ಫೈ ಈಸ್ ವೆಬರ್, ಅಂದರೆ ಫ್ಲಕ್ಸ್ದು ಯೂನಿಟ್ ಈಸ್ ವೆಬರ್ ಅಂತ. ಸೊ ಇಂಡಕ್ಟೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ವೋಲ್ಟ್ ಸೆಕೆಂಡ್ ಪರ್ ಆಂಪಿಯರ್, ವೋಲ್ಟ್ ಸೆಕೆಂಡ್ ಪರ್ ಆಂಪಿಯರ್ ಅಂತ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ರೀರೈಟಿಂಗ್ ಅಂದರೆ ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಿದೆ ಅಲ್ವಾ, ಸೊ ವಿ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ನೆಕ್ಸ್ಟ್ ಎಲ್ ಈಕ್ವಲ್ ಟು ವಿ ಡಿ ಟಿ ಬೈ ಡಿ ಐ. ಸೊ ಈ ವಿಗೆ ವೋಲ್ಟ್ ಅಂತ ಆಯಿತು, ಡಿ ಟಿ ಬೈ ಡಿ ಟಿ ಇದೆಯಲ್ಲ, ಟಿ ಟೈಮಿಗೆ ಸೆಕೆಂಡಲ್ಲಿ ರೆಪ್ರೆಸೆಂಟ್ ಮಾಡಿರೋದು, ಕರೆಂಟ್ ಐ ಇದೆಯಲ್ಲ ಅದಕ್ಕೆ ಆಂಪಿಯರಲ್ಲಿ ರೆಪ್ರೆಸೆಂಟ್ ಮಾಡಿರೋದು ಅಷ್ಟೇ, ವೋಲ್ಟ್ ಸೆಕೆಂಡ್ ಪರ್ ಆಂಪಿಯರ್. ಓಕೆ, ದಿ ಯೂನಿಟ್ ಆಫ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆಯಲ್ಲ, ಸೊ ದಟ್ ಈಸ್ ವೆಬರ್. ರೀರೈಟಿಂಗ್ ಇಕ್ವೇಷನ್ ನಂಬರ್ 7, ಇದನ್ನು ಮತ್ತೆ ರೀರೈಟ್ ಮಾಡಬೇಕು. ಗೊತ್ತಾಯ್ತಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ವಿ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಇದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಲ್ ಇಂಟು ಡಿ ಐ ಈಕ್ವಲ್ ಟು ವಿ ಇಂಟು ಡಿ ಟಿ ಅಂತ ಆಗುತ್ತೆ. ಸೊ ಇಂಟಿಗ್ರೇಟ್ ಆನ್ ಬೋತ್ ದಿ ಸೈಡ್, ಇಂಟಿಗ್ರೇಟ್ ಮಾಡಬೇಕು. ಅದಕ್ಕೂ ಮೊದಲು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಡಿ ಐ ಈಕ್ವಲ್ ಟು 1 ಬೈ ಎಲ್ ಇಂಟು ವಿ ಇಂಟು ಡಿ ಟಿ. ಸೊ ಇಂಟಿಗ್ರೇಟ್ ಆನ್ ಬೋತ್ ದಿ ಸೈಡ್ ಅಂದರೆ ಇಂಟಿಗ್ರಲ್ ಆಫ್ ಡಿ ಐ ಈಕ್ವಲ್ ಟು 1 ಬೈ ಎಲ್ ಇಂಟಿಗ್ರಲ್ ಆಫ್ ವಿ ಇಂಟು ಡಿ ಟಿ. ಸೊ ಡೆರಿವೇಟಿವ್, ಡಿ ಅಂದರೆ ಡೆರಿವೇಟಿವ್, ಈ ಇಂಟಗ್ರೇಷನ್ ಇದೆಯಲ್ಲ ಅದು ಆ್ಯಂಟಿ ಡೆರಿವೇಟಿವ್, ಬೋತ್ ಆರ್ ಗೆಟ್ ಕ್ಯಾನ್ಸಲ್. ದೆನ್ ಐ ಈಕ್ವಲ್ ಟು 1 ಬೈ ಎಲ್ ಇಂಟಿಗ್ರಲ್ ಆಫ್ ವಿ ಇಂಟು ಡಿ ಟಿ. ಸೊ ದಿಸ್ ಈಸ್ ಫಾರ್ ಇಂಡೆಫಿನೈಟ್ ಇಂಟೆಗ್ರಲ್. ಡೆಫಿನೈಟ್ ಇಂಟೆಗ್ರಲ್ ಅಂದರೆ ಲಿಮಿಟ್ಸ್ ಇದೆ, ಲಿಮಿಟ್ಸ್ ಅಪ್ಲೈ ಮಾಡಬೇಕು. ಎಲ್ಲಿಂದ ಎಲ್ಲಿ ತನಕ ಅಂದರೆ ಮೈನಸ್ ಇನ್ಫಿನಿಟಿ ಟು ಅಪ್ ಟು ಟಿ ತನಕ. ಗೊತ್ತಾಯ್ತಲ್ಲ. ಸೊ ಮೈನಸ್ ಇನ್ಫಿನಿಟಿ ಟು ಟಿ. ಅದರ್ವೈಸ್ ಹೀಗೂ ಹೇಳ್ಬೋದು, ಐ ಈಕ್ವಲ್ ಟು 1 ಬೈ ಎಲ್. ಸೊ ಆ್ಯಕ್ಚುಲಿ ಮೈನಸ್ ಇನ್ಫಿನಿಟಿ ಅಂದರೆ ಇಲ್ಲಿ ಬರುತ್ತೆ, ಮೈನಸ್ ಇನ್ಫಿನಿಟಿ ಟು 0, ಅಗೇನ್ 0 ಟು ಇನ್ ಪ್ಲಸ್ ಇನ್ಫಿನಿಟಿ. ಸೊ ಇವರು ಸಮ್ ಟಿ ಅಂತ ಹೇಳಿದ್ದಾರೆ, ಇಲ್ಲಿ ತನಕ ಎಲ್ಲೋ ಬರುತ್ತೆ. ಓಕೆ, ಮೈನಸ್ ಇನ್ಫಿನಿಟಿ ಟು ಟಿ, ಈ ಹಿಯರ್ ಟು ಹಿಯರ್. ಸೊ ಈಗೇನು ಮಾಡ್ಬೋದು, ಬೇಕಾದರೆ ನೆಗೆಟಿವ್ ಪಾರ್ಟನ್ನು ನೆಗ್ಲೆಕ್ಟ್ ಇಟ್ 0 ಟು ಟಿ ಅಂತ ಹೇಳ್ಬೋದು, 0 ಟು ಟಿ ವಿ ಇಂಟು ಡಿ ಟಿ. ಸೊ ಐ 1 ಬೈ ಎಲ್ ಇಂಟಿಗ್ರಲ್ ಆಫ್ 0 ಟು ಟಿ ವಿ ಇಂಟು ಡಿ ಟಿ ಪ್ಲಸ್ ಐ ಆಫ್ 0. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 8. ಅಂದರೆ ಇನಿಷಿಯಲ್ ಕಂಡೀಷನ್ಸ್ ಅಂತ ಇದು. As the current in an inductor is an integral of voltage over an interval of time, ಇದು over an interval of time ಇದು, it means that there must be a current at t equal to 0, ಅಂದರೆ initial, existing in it over a period of time up to the time of interest. That is, there is a past history to an inductor. ನೆಕ್ಸ್ಟ್ ಇಲ್ಲಿಗೆ ಬರೋಣ ಪವರಿಗೆ ಅಂತ ಹೇಳಿದ್ರೆ ಡಿ ಸಿನಲ್ಲಿ P ಈಕ್ವಲ್ ಟು ವಿ ಇಂಟು ಐ. ಓಕೆ, ಸೊ ಇವಾಗ ನಾವು ಇದನ್ನು ಎ ಸಿಗೆ ಕನ್ಸಿಡರ್ ಮಾಡೋದಾದರೆ ಸ್ಮಾಲ್ ಪಿ ಅಂದರೆ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಪಿ ಈಕ್ವಲ್ ಟು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ವಿ ಇಂಟು ಕರೆಂಟ್ ಐ ಈಕ್ವಲ್ ಟು ವಿ ಅಂದರೆ ಆಲ್ರೆಡಿ ಇಲ್ಲಿ ಗೊತ್ತಿದೆ ಎಲ್ ಅಂತ, ಗೊತ್ತಾಯ್ತಲ್ಲ, ಎಲ್ ಮತ್ತು ಡಿ ಐ ಬೈ ಡಿ ಟಿ ಹಾಗೆ ಬರ್ಕೊಳ್ಳಿ. ಐ ಅಂದರೆ ದಿಸ್ ಐ ವಿ ಈಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ, ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ಎನರ್ಜಿ ಅಂತ ಹೇಳಿದ್ರೆ ಡಬ್ಲ್ಯೂ, ಎನರ್ಜಿ ಇಸ್ ಡಬ್ಲ್ಯೂ, ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಜೌಲ್ಸ್, ಗೊತ್ತಾಯ್ತಲ್ಲ. ಸೊ ಅದು ಇಂಟಿಗ್ರಲ್ ಆಫ್ ಪಿ ಇಂಟು ಡಿ ಟಿ. ಅಂದರೆ ಎನರ್ಜಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಪವರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ. ಸೊ ಇದು ಇಂಟಗ್ರಲ್ ಆಫ್ ಪಿ ಇಂಟು ಡಿ ಟಿ ಈಕ್ವಲ್ ಟು ಇಂಟಗ್ರಲ್ ಹಾಗೆ ಬರಿಬೇಕು. ಪಿ ಅಂತ ಹೇಳಿದ್ರೆ ಎಲ್ ಐ ಡಿ ಐ ಬೈ ಡಿ ಟಿ. ಈ ಡಿ ಟಿ ಇದೆಯಲ್ಲ ಹಾಗೆ ಬರೀರಿ, ಡಿ ಟಿ ಗೆಟ್ ಕ್ಯಾನ್ಸಲ್, ಇಂಟಗ್ರಲ್ ಆಫ್ ಎಲ್ ಐ ಇಂಟು ಡಿ ಐ. ಸೊ ಈಗ ಇಂಟಗ್ರೇಷನ್ ಮಾಡಬೇಕು. ಇವಾಗ ಏನು ಮಾಡ್ತೀರಾ, ಇಂಟಗ್ರಲ್ ಆಫ್ ಎಲ್ ಇಂಟು ಡಿ ಐ
integral of Li into dia. L take it outside, integral of I into di. So L, integral of I into di is I square divided by 2. ಗೊತ್ತಾಯ್ತಲ್ಲ. ಸೊ ಇಂಟಗ್ರಲ್ ಆಫ್ ಐ ಇಂಟು ಡಿ ಐ ಈಸ್ ಐ ಸ್ಕ್ವೇರ್ ಬೈ 2. ಸೊ ಅಲ್ಲಿಗೆ ಎನರ್ಜಿ ಆಫ್ ಎನ್ ಇಂಡಕ್ಟರ್ ಈಸ್ 1/2 Li ಸ್ಕ್ವೇರ್ ಅಂತ. ಸೊ ಎನರ್ಜಿ ಆಫ್ ಎನ್ ಇಂಡಕ್ಟರ್ ಗೊತ್ತಾಯ್ತಲ್ಲ ಈಕ್ವಲ್ ಟು ಆಫ್ ಇಂಟು Li ಸ್ಕ್ವೇರ್ ಜೌಲ್ಸ್ ಅಥವಾ Li ಸ್ಕ್ವೇರ್ ಬೈ 2 ಅಂತಲೂ ಹೇಳ್ಬೋದು. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 9. This shows that energy is stored in an inductor and is given back to the circuit when current is made 0 ಅಂತ ಇದನ್ನು ಗೊತ್ತಾಯ್ತಲ್ಲ. This shows that ಇದು ನಮಗೆ ಏನು ಹೇಳುತ್ತಾ ಇದೆ ಅಂದರೆ energy is stored in an inductor and is given back to the circuit when current is made 0 ಅಂತ. So next, the constant of proportionality L, which we called inductance, depends on the square of the number of turns N and on the cross-sectional area A through which the flux links. Also, it depends on the relative permeability of the material and hence high for iron cored materials. It is inversely proportional to length of the magnetic path anta. Andre ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಲಿಟಿ ಎಲ್ಲಿದೆಯಲ್ಲ ಇದನ್ನು ಇಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಸ್ಕ್ವೇರ್ ಆಫ್ ದಿ ನಂಬರ್ ಆಫ್ ಟರ್ನ್ಸ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಗೊತ್ತಾಯ್ತಲ್ಲ, ವಿಚ್ ದಿ ಫ್ಲಕ್ಸ್ ಲಿಂಕ್ ಆಗ್ತಾ ಇದೆಯಲ್ಲ ಅಷ್ಟದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರಿಯಾ. ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ರಿಲೇಟಿವ್ ಪರ್ಮ್ಯಾಬಿಲಿಟಿ ಆಫ್ ದಿ ಮೆಟೀರಿಯಲ್ mu r ಆ್ಯಂಡ್ ಹ್ಯಾನ್ಸ್ ಹೈ ಐರನ್ ಕೋರ್ಡ್ ಮೆಟೀರಿಯಲ್ಸ್ mu naught. Absolute permeability mu naught 4 × 10⁻⁷ ಬರುತ್ತೆ ಇದರದ್ದು. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಪಾತ್. ಈ ಇಂಡಕ್ಟೆನ್ಸ್ ಸ್ಕ್ವೇರ್ ಆಫ್ ದಿ ನಂಬರ್ ಆಫ್ ಟರ್ನ್ಸ್ ಕ್ರಾಸ್ ಸೆಕ್ಷನಲ್ ಆಫ್ ದಿ ಏರಿಯಾ, ಯಾವುದ್ರದ್ದು ಏರಿಯಾ ಆ ವೈಯರ್ ಇರುತ್ತಲ್ಲ ಫ್ಲಕ್ಸ್ ಲಿಂಕ್ ಆಗ್ತಾ ಇರೋ ಅಷ್ಟು ಏರಿಯಾ, ಮತ್ತು ರಿಲೇಟಿವ್ ಪರ್ಮ್ಯಾಬಿಲಿಟಿ ಮತ್ತು ಅಬ್ಸಲ್ಯೂಟ್ ಪರ್ಮ್ಯಾಬಿಲಿಟಿ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಮತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಪಾತ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಎಲ್ಲಿಗೆ ದೇರ್ಫೋರ್ L ಈಕ್ವಲ್ ಟು mu naught mu r n ಸ್ಕ್ವೇರ್ A ಡಿವೈಡೆಡ್ ಬೈ L. mu naught ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ. mu naught ಅದು ವ್ಯಾಲ್ಯೂ 4 pi × 10⁻⁷ ಗೊತ್ತಾಯ್ತಲ್ಲ, ಹೆನ್ರಿ ಪರ್ ಮೀಟರ್. mu r ಅಂತ ಹೇಳಿದ್ರೆ ರಿಲೇಟಿವ್ ಪರ್ಮ್ಯಾಬಿಲಿಟಿ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಮೆಟೀರಿಯಲ್, ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದರ ಮೇಲೆ ಹೋಗುತ್ತೆ. ಎನ್ ಸ್ಕ್ವೇರ್ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ ಕಾಯಿಲ್ ಅದ್ರ ಮೇಲೆ ಹೋಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗ್ತಾ ಇದೆಯಲ್ಲ ಅಷ್ಟು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಲೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 10. ಸಬ್ಸ್ಟಿಟ್ಯೂಟಿಂಗ್ ಇಕ್ವೇಷನ್ ನಂಬರ್ 10 ಇನ್ ಇಕ್ವೇಷನ್ ನಂಬರ್ 6ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 6 ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ 6th ಒನ್. ಸೊ 6th ಇಕ್ವೇಷನ್ ಈಸ್ N⁵ ಈಕ್ವಲ್ ಟು L ಇಂಟು I ಅಂತ ಹೇಳ್ತಾ ಇದೆ. ಸೊ N⁵ ಅಂತ ಹಾಗೆ ಬರೀರಿ. L ಅಂತ ಹೇಳಿದ್ರೆ mu naught mu r n ಸ್ಕ್ವೇರ್ A ಡಿವೈಡೆಡ್ ಬೈ L. ಈ I ಇದೆಯಲ್ಲ I ಹಾಗೆ ಬರೀರಿ. ಇಲ್ಲಿ 1 n ಇಲ್ಲಿ 1 n ಕ್ಯಾನ್ಸಲ್ ಆಗ್ತು. ಸೊ ದೆನ್ ⁵ ಈಕ್ವಲ್ ಟು mu naught mu r n ಇಂಟು A ಡಿವೈಡೆಡ್ ಬೈ L ಇಂಟು I ಅಂತ ಆಯಿತು. ಗೊತ್ತಾಯ್ತಲ್ಲ. ಸೊ ಹೀಗೆ ಬರ್ತಾ ಇದೆ. ಸೊ mu naught mu r ಅನ್ನು ನಾವು ಮ್ಯೂ ಅಂತ ಹೇಳಿದ್ರೆ ಸಾಕು. ಮ್ಯೂ ಇಸ್ ಪರ್ಮಿಯಾಬಿಲಿಟಿ. ಮ್ಯೂ ಈಕ್ವಲ್ ಟು mu naught ಇಂಟು mu r. So mu is permeability equal to absolute permeability into relative permeability. So ಇದನ್ನು ನಾವೇನು ಮಾಡ್ಬೋದು, ⁵ ಈಕ್ವಲ್ ಟು mu ಇಂಟು A ಡಿವೈಡೆಡ್ ಬೈ L n ಇಂಟು I ಅಂತ ಬರೀಬಹುದು. ಗೊತ್ತಾಯ್ತಲ್ಲ, mu A ಬೈ L ಇಂಟು Ni. ಸೊ Ni ಈಸ್ ದಿ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಅಂತ, MMF. ಸೊ MMF ಅಂತ ಹೇಳಿದ್ರೆ ಮ್ಯಾಗ್ನೆಟೋಮೋಟಿವ್ ಫೋರ್ಸ್. ಸೊ ದಟ್ ಈಸ್ ಪ್ರಾಡಕ್ಟ್ ಆಫ್ ನಂಬರ್ ಆಫ್ ಟರ್ನ್ಸ್ ವಿತ್ ಅಂದರೆ ಕರೆಂಟ್, ಕಾಲ್ಡ್ ಆಂಪಿಯರ್ ಟರ್ನ್ಸ್. ಇದು ಕರೆಂಟ್ದು ಯೂನಿಟ್ ಈಸ್ ಆಂಪಿಯರ್. ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್. ಸೊ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ MMF ಈಸ್ ಆಂಪಿಯರ್ ಟರ್ನ್ಸ್ ಅಂತ. ದಿಸ್ ಫೋರ್ಸ್ ಡ್ರೈವ್ಸ್ ದಿ ಫ್ಲಕ್ಸ್. ಅವಾಗ ಏನಾಗುತ್ತೆ,
ಇವಾಗ MMF ಅಂತ ಹೇಳಿದ್ರೆ NI ಅಂತ ಇದೆಯಲ್ಲ ಅದು MMF ಅಂತ. ಸೊ ಅಲ್ಲಿಗೆ ನಾವು MMFನ ಫೈಂಡ್ ಔಟ್ ಮಾಡಬೇಕು ಆಂಪಿಯರ್ ಟರ್ನ್ಸ್ನ ಅಂತ ಹೇಳಿದ್ರೆ NI ಈಕ್ವಲ್ ಟು 5 ಇಂಟು L ಡಿವೈಡೆಡ್ ಬೈ ಮ್ಯೂ ಇಂಟು ಎ. ಗೊತ್ತಾಯ್ತಲ್ಲ. ಸೊ MMF ಈಸ್ ಆಂಪಿಯರ್ ಟರ್ನ್ಸ್ ಇಂಟು 5 ಬೈ ಮ್ಯೂ ಎ ಇಂಟು ಎಲ್ ಅಂತ ಹೇಳ್ಬೋದು, ಅಥವಾ L ಬೈ ಮ್ಯೂ ಎ ಇಂಟು ಫ್ಲಕ್ಸ್ ಅಂತ ಹೇಳ್ಬೋದು. NI ನಂಬರ್ ಆಫ್ ಟರ್ನ್ಸ್ ಆಂಪಿಯರ್ ಟರ್ನ್ಸ್ ಈಕ್ವಲ್ ಟು L ಡಿವೈಡೆಡ್ ಬೈ ಮ್ಯೂ ಎ ಇಂಟು ಫ್ಲಕ್ಸ್ ಅಂತ. ಗೊತ್ತಾಯ್ತಲ್ಲ. ಬಿಕಾಸ್ ಲೆಂತ್ ಆಫ್ ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಇರುತ್ತಲ್ಲ ಅದು ಕಾನ್ಸ್ಟೆಂಟ್ ಆಗಿದ್ದು, ಮ್ಯೂ ಈಸ್ ಆಲ್ಸೋ ಕಾನ್ಸ್ಟೆಂಟ್ ಆಗಿದ್ದು, ಏರಿಯಾ ಈಸ್ ಆಲ್ಸೋ ಕಾನ್ಸ್ಟೆಂಟ್ ಆಗಿದ್ದರೆ ಅಲ್ಲಿಗೆ NI ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 5 ಅಂತ ಆಗುತ್ತೆ. ಅರ್ಥ ಆಯ್ತಲ್ಲ. NI ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂದರೆ ಆಂಪಿಯರ್ ಟರ್ನ್ಸ್ ಇಸ್ ಪ್ರಪೋರ್ಷನಲ್ ಟು ದಿ ಫ್ಲಕ್ಸ್. ಸೊ ಅಲ್ಲಿಗೆ ನಾವು ಇದನ್ನು ಎಸ್ ಅಂತ ಕಾಲ್ ಮಾಡೋಣ. L ಡಿವೈಡೆಡ್ ಬೈ ಮ್ಯೂಗೆ ಎಸ್. ಎಸ್ ಈಸ್ ಕಾಲ್ಡ್ ಇಟ್ ಆಸ್ ರಿಲಕ್ಟೆನ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಸಿಮಿಲರ್ ಟು ರೆಸಿಸ್ಟೆನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ MMF ಅಂತ ಹೇಳಿದ್ರೆ ಆಂಪಿಯರ್ ಟರ್ನ್ಸ್ N ಇಂಟು I ಈಕ್ವಲ್ ಟು L ಡಿವೈಡೆಡ್ ಬೈ ಮ್ಯೂ ಇಂಟು ಎ ಮತ್ತು ಫ್ಲಕ್ಸ್. ಈ L ಬೈ ಮ್ಯೂ ಎ ಇದೆಯಲ್ಲ ಅದನ್ನು ಎಸ್ ಅಂತ ಕಾಲ್ ಮಾಡೋಣ, ಕ್ಯಾಪಿಟಲ್ ಎಸ್. ಎಸ್ನ ರಿಲಕ್ಟೆನ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಸಿಮಿಲರ್ ಟು ರೆಸಿಸ್ಟೆನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಯಾವ ಥರ ನಮಗೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸಿಗೆ ಹೇಳ್ತೇವೆ, ಸೊ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸಿಗೆ R ಈಕ್ವಲ್ ಟು ರೋ L ಬೈ ಎ ಅಂತ ಹೇಳಿರ್ತೀವಲ್ವಾ, ಅದೇ ಥರನೇ ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ರಿಲಕ್ಟೆನ್ಸ್ ಎಸ್ ಈಕ್ವಲ್ ಟು L ಡಿವೈಡೆಡ್ ಬೈ ಮ್ಯೂ ಇಂಟು ಎ ಅಂತ ಹೇಳ್ತೀವಿ ಅಷ್ಟೆ. ಇಲ್ಲೇನಪ್ಪ ಚೇಂಜಸ್ ಅಂತ ಹೇಳಿದ್ರೆ ಇಲ್ಲಿ ರೋ L ಬೈ ಎ, ಇಲ್ಲಿ 1 ಬೈ ಮ್ಯೂ L ಬೈ ಎ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ರೋ, ಇಲ್ಲಿ 1 ಬೈ ಮ್ಯೂ. ಮ್ಯೂ ಅಂದರೆ ಪರ್ಮಿಯಾಬಿಲಿಟಿ, ಇಲ್ಲಿ ರೋ ಅಂದರೆ ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಇಷ್ಟೇ ಡಿಫ್ರೆನ್ಸ್. ಇದು ಫಾರ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ, ದಿಸ್ ಇಸ್ ಫಾರ್ ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ. ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ನಾವು ರೆಸಿಸ್ಟೆನ್ಸಿಗೆ ಹೇಗೆ ಈಗ ಹೇಳ್ತೀವಿ ಅದೇ ಥರನೇ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ. ಸೊ ರಿಲಕ್ಟೆನ್ಸಿಗೆ ಇದೇ ಥರನೇ ಹೇಳೋದು. ಗೊತ್ತಾಯ್ತಲ್ಲ. ಎಸ್ ಈಸ್ ರಿಲಕ್ಟೆನ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಸಿಮಿಲರ್ ಟು ರೆಸಿಸ್ಟೆನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇನ್ವರ್ಸ್ ಆಫ್ ರಿಲಕ್ಟೆನ್ಸ್ ಈಸ್ ಪರ್ಮಿಯನ್ಸ್. ಸೊ ಇಲ್ಲಿ ನಾವು ಯಾವ ಥರ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಸೊ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಇಸ್ ಕಂಡಕ್ಟೆನ್ಸ್ ಅಂತ ಹೇಳ್ತೇವೆ, ಅದೇ ಥರನೇ ಇಲ್ಲಿ ರಿಲಕ್ಟೆನ್ಸಿಗೆ, ರೆಸಿಪ್ರೋಕಲ್ ಆಫ್ ರಿಲಕ್ಟೆನ್ಸಿಗೆ ಪರ್ಮಿಯನ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ, ಪರ್ಮಿಯನ್ಸ್ ಅಂತ. ಸೊ ಇನ್ವರ್ಸ್ ಆಫ್ ರಿಲಕ್ಟೆನ್ಸ್ ಈಸ್ ಪರ್ಮಿಯನ್ಸ್ ಅಂತ ಹೇಳೋದು ಇದಕ್ಕೆ. ಗೊತ್ತಾಯ್ತಲ್ಲ. ಸೊ ದಟ್ ಈಸ್ NI ಹಾಗೆ ಇದ್ಕೊಳ್ಳಿ, NI ಈಕ್ವಲ್ ಟು 5 ಇಂಟು L ಬೈ ಎ ಮ್ಯೂ ಎ ಅಂತ ಇದೆ ಅಲ್ವಾ. ಇಲ್ಲಿ NI ಅಂದರೆ ಆಂಪಿಯರ್ ಟರ್ನ್ಸ್ ಈಕ್ವಲ್ ಟು ಏನಂತ ಹೇಳ್ತಾ ಇದ್ದೇವೆ, ಆಂಪಿಯರ್ ಟರ್ನ್ಸ್ L ಡಿವೈಡೆಡ್ ಬೈ ಮ್ಯೂ ಎ ಇಂಟು 5 ಅಂತ ಹೇಳ್ತಿದ್ದೀವಲ್ವ. ಆಂಪಿಯರ್ ಟರ್ನ್ಸ್ ಈಕ್ವಲ್ ಟು NI ಈಕ್ವಲ್ ಟು L ಡಿವೈಡ್ ಬೈ ಮ್ಯೂ ಎ ಇಂಟು 5. ಸೊ ದಿಸ್ ಈಸ್ L ಬೈ ಮ್ಯೂ ಎ ಇರೋದು reluctance S into 5. So then reluctance S equal to NI divided by 5. ಅರ್ಥ ಆಯ್ತಲ್ಲ. ಎಸ್ ರಿಲಕ್ಟೆನ್ಸ್ ಇದೆಯಲ್ಲ ಪ್ರಪೋರ್ಷನಲ್ ಟು ದಿಸ್ ಒನ್ ಆಗಿರುತ್ತೆ. ಸೊ ಅಥವಾ ಇದಕ್ಕೆ NI ಬೈ 5 ಆಂಪಿಯರ್ ವೆಬ್ಬರ್. ಸೊ ಇದರದ್ದು ಯೂನಿಟ್ ಈಸ್ ಆಂಪಿಯರ್ ಆಗುತ್ತೆ, ದಿಸ್ ಯೂನಿಟ್ ಈಸ್ ವೆಬ್ಬರ್ ಆಗುತ್ತೆ. ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್ ಅಂತಲೂ ಹೇಳ್ಬೋದು ಇದನ್ನು. ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್ ಈಸ್ ರಿಲಕ್ಟೆನ್ಸ್. ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್ ಈಸ್ ರಿಲಕ್ಟೆನ್ಸ್, ಅದರ್ವೈಸ್ ಆಂಪಿಯರ್ ಪರ್ ವೆಬ್ಬರ್ ಅಂತಲೂ ಕೂಡ ಹೇಳ್ತಾರೆ. ರಿಮೆಂಬರ್ ಇಟ್, ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್ ಅಂದರೂ ಕೂಡ ರಿಲಕ್ಟೆನ್ಸೆ, ಆಂಪಿಯರ್ ಪರ್ ವೆಬ್ಬರ್ ಅಂತ ಹೇಳಿದ್ರು ಕೂಡ ರಿಲಕ್ಟೆನ್ಸೆ. ಓಕೆ, ಥ್ಯಾಂಕ್ ಯು ಸೋ ಮಚ್.